ಸ್ನೇಹಿತರೆ, ನಾವು ಭಾರತ ಪಾಕಿಸ್ತಾನ ಎಂಬ ಹೆಸರನ್ನು ಕೇಳಿದಾಗ ಹಲವಾರು ಗಡಿ ವಿವಾದ ನೆನಪಾಗುತ್ತದೆ. ಅದರಲ್ಲಿ ಬಹಳ ಜನರಿಗೆ ತಿಳಿಯದ ಸರ್ ಕ್ರೀಕ್ ವಿವಾದ ಒಂದಿದೆ. ಇದನ್ನು ತಿಳಿಯಲು ತಲ್ವೆಗ್ ತತ್ವ ಬಹಳ ಮುಖ್ಯ. ನಾನು ಸರಳವಾಗಿ ವಿವರಿಸುತ್ತೇನೆ. ಈ ಸರ್ ಕ್ರೀಕ್ ನಿರ್ದಿಷ್ಟ ಪ್ರದೇಶದಲ್ಲಿ 96 ಕಿಲೋಮೀಟರ್ ನೀರಿನ ಕಾಲುವೆ ವಿವಾದದಲ್ಲಿದೆ. ಸ್ವಾತಂತ್ರ್ಯದ ನಂತರ ಪಾಕಿಸ್ತಾನದ ಪ್ರಕಾರ 1914ರಲ್ಲಿ ಸಹಿ ಮಾಡಿದ ಬಾಂಬೆ ರೆಸಲ್ಯೂಷನ್ ಪ್ರಕಾರ ಈ ಪ್ರದೇಶ ಪಾಕಿಸ್ತಾನಕ್ಕೆ ಸೇರಬೇಕು. ಆದರೆ ಭಾರತ ಅಂತಾರಾಷ್ಟ್ರೀಯವಾಗಿ ಅಂಗೀಕರಿಸಲ್ಪಟ್ಟ ತಲ್ವೆಗ್ ತತ್ವವನ್ನು ಉಲ್ಲೇಖಿಸುತ್ತಾ ಯಾವುದೇ ಜಲಮೂಲವು ನೌಕಾಯಾನಕ್ಕೆ ಯೋಗ್ಯವಾಗಿದ್ದರೆ ಅದರ ಗಡಿಯು ಮಧ್ಯದಿಂದ ಮಾಪನವಾಗಬೇಕೆಂದು ಹೇಳುತ್ತದೆ. ಈ ಪ್ರದೇಶವು ವರ್ಷಪೂರ್ತಿ ಸಂಚರಿಸಲು ಯೋಗ್ಯವಾಗಿಲ್ಲ ಎಂದು ವಾದಿಸುವ ಮೂಲಕ ಪಾಕಿಸ್ತಾನ ಮಧ್ಯದಿಂದ ಗಡಿ ಹೇಗೆ ಇರುತ್ತದೆ ಎಂದು ಪ್ರತಿವಾದಿಸುತ್ತದೆ. ಪಾಕಿಸ್ತಾನ ಈ ಪ್ರದೇಶದ ಬಗ್ಗೆ ಹಲವಾರು ಕಳವಳಗಳನ್ನು ಹೊಂದಿದೆ. ಇದು ಈಗ ಏಷ್ಯಾದ ಅತಿದೊಡ್ಡ ಮೀನುಗಾರಿಕಾ ಮೈದಾನವಾಗಿದೆ, ಅಲ್ಲದೆ ತೈಲ ಮತ್ತು ನೈಸರ್ಗಿಕ ಅನಿಲದಿಂದ ಸಮೃದ್ಧವಾಗಿದೆ. ತಾಲ್ವೆಗ್ ತತ್ವವನ್ನು ಬಳಸಿಕೊಂಡು ಭಾರತ ಹಿಡಿತ ಸಾಧಿಸಿದರೆ ಪಾಕಿಸ್ತಾನದ ವಿಶೇಷ ಆರ್ಥಿಕ ವಲಯದ ಮೇಲೆ ಪರಿಣಾಮ ಬೀರುತ್ತದೆ.